ಇವತ್ತು ದರ್ಶನ್ಗೆ ಬಹಳ ಇಂಪಾರ್ಟೆಂಟ್ ಡೇ. ಕಾರಣ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಆದೇಶ ಹೊರಬೀಳುವ ಸಾಧ್ಯತೆ. ಒಂದ್ ಕಡೆ ಸರ್ಜರಿ ಆಗ್ಲಿಲ್ಲ, ರೆಗ್ಯುಲರ್ ಬೇಲ್ಗಾಗಿ ಕಾತ್ರದಿಂದ ದರ್ಶನ್ ಕಾಯ್ತಿದ್ದಾರೆ. ಬರೀ ದರ್ಶನ್ ಮಾತ್ರ ಅಲ್ಲ, 7 ಆರೋಪಿಗಳ ಜಾಮೀನು ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ದರ್ಶನ್ ಕೇಸ್ನಲ್ಲಿ ಜಡ್ಜ್ ವಿವೇಚನೆಯೇ ಅಂತಿಮವಾಗಿರುತ್ತೆ. ಹಿರಿಯ ವಕೀಲ ಸುನಿಲ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕಾನ ಜೊತೆ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ನ್ಯಾಯಾಧೀಶರು ಆದೇಶವನ್ನ ಪ್ರಕಟ ಮಾಡಲಿದ್ದಾರೆ. ಕಾರಣ ಈಗ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡನ್ನ ಕೂಡ ಹೈಕೋರ್ಟ್ ಆಲಿಸಿದ್ದು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ. ಹಾಗಾಗಿ ಯಾವ ರೀತಿ ಆದೇಶ ಬರಬಹುದು ಅಂತ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ಸೇಫ್ ಆಗ್ಬಿಡ್ತಾರೆ. ಆದ್ರೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸಿ.ವಿ. ನಾಗೇಶ್ರವರು ತಮ್ಮ ಇಡೀ ಅನುಭವ ನೋಡಿ, ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ.ವಿ. ನಾಗೇಶ್ರವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟನ್ನು ಹಾಕಿ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಅವರ ಅನೇಕ ವಾದ ಮಂಡನೆ ನಾನು ಗಮನಿಸಿದ್ದೀನಿ. ತುಂಬ ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಕೂಡ ಸ್ಟೇಟ್ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಎಷ್ಟೋ ಸಮಯ ಏನಾಗ್ತದೆ, ಎರಡು ಕಡೆ ಕೂಡ ಸರಿಸಮವಾಗಿ ಒಂದು ಎಫರ್ಟನ್ನು ಹಾಕಿರ್ತಾರೆ. ಬಟ್ ನ್ಯಾಯಾಧೀಶರು ವಿವೇಚನೆಯನ್ನು ಬಳಸ್ತಾರೆ. ನಾನು ಕೊಡುವಂಥ ಬೇಲು ಸಮಾಜದ ಮೇಲೆ ಆಗುವಂಥ ಪರಿಣಾಮ ಮತ್ತು ಬೇರೆ ಬೇರೆ ಪ್ರಕರಣಗಳಿಗೆ ಆಗುವಂಥ ಪರಿಣಾಮ ಮತ್ತು ಕೊಟ್ಟರೆ ಈ ಕೇಸ್ ಮೇಲೆ ಆಗುವಂಥ ಪರಿಣಾಮ, ಸಾಕ್ಷಿಗಳ ನಾಶ ಅಥವಾ ಪ್ರಭಾವಿಯಾಗಿರುವಂಥವನು ಮತ್ತು ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಎಲ್ಲರೂ ಬಂದು ದರ್ಶನ್ ಕೇಸಲ್ಲಿ ಬೇಲ್ ಕೊಟ್ಟಿದ್ದಾರೆ, ನನ್ನ ಕೊಡಿ ಅಂತ ಕೇಳಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ತಮ್ಮ ವಿವೇಚನೆಯನ್ನು ಬಳಸ್ತಾರೆ. ನಿಜವಾಗ್ಲೂ ಇದು ಬೇಲ್ ಕೊಡೋಕ್ಕೆ ಅರ್ಹವಾದಂಥ ಪ್ರಕರಣನ ನೋಡಿ, ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ.ವಿ. ನಾಗೇಶ್ರವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟನ್ನು ಹಾಕಿ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಅವರ ಅನೇಕ ವಾದ ಮಂಡನೆ ನಾನು ಗಮನಿಸಿದ್ದೀನಿ. ತುಂಬ ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಕೂಡ ಸ್ಟೇಟ್ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಎಷ್ಟೋ ಸಮಯ ಏನಾಗ್ತದೆ, ಎರಡು ಕಡೆ ಕೂಡ ಸರಿಸಮವಾಗಿ ಒಂದು ಎಫರ್ಟನ್ನು ಹಾಕಿರ್ತಾರೆ. ಬಟ್ ನ್ಯಾಯಾಧೀಶರು ವಿವೇಚನೆಯನ್ನು ಬಳಸ್ತಾರೆ. ನಾನು ಕೊಡುವಂಥ ಬೇಲು ಸಮಾಜದ ಮೇಲೆ ಆಗುವಂಥ ಪರಿಣಾಮ ಮತ್ತು ಬೇರೆ ಬೇರೆ ಪ್ರಕರಣಗಳಿಗೆ ಆಗುವಂಥ ಪರಿಣಾಮ ಮತ್ತು ಕೊಟ್ಟರೆ ಈ ಕೇಸ್ ಮೇಲೆ ಆಗುವಂಥ ಪರಿಣಾಮ, ಸಾಕ್ಷಿಗಳ ನಾಶ ಅಥವಾ ಪ್ರಭಾವಿಯಾಗಿರುವಂಥವನು ಮತ್ತು ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಎಲ್ಲರೂ ಬಂದು ದರ್ಶನ್ ಕೇಸಲ್ಲಿ ಬೇಲ್ ಕೊಟ್ಟಿದ್ದಾರೆ, ನನ್ನ ಕೊಡಿ ಅಂತ ಕೇಳಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ತಮ್ಮ ವಿವೇಚನೆಯನ್ನು ಬಳಸ್ತಾರೆ. ನಿಜವಾಗ್ಲೂ ಇದು ಬೇಲ್ ಕೊಡೋಕ್ಕೆ ಅರ್ಹವಾದಂಥ ಪ್ರಕರಣನ ನೋಡಿ, ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ.ವಿ. ನಾಗೇಶ್ರವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟನ್ನು ಇವತ್ತು ದರ್ಶನ್ಗೆ ಬಹಳ ಇಂಪಾರ್ಟೆಂಟ್ ಡೇ. ಕಾರಣ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಆದೇಶ ಹೊರಬೀಳುವ ಸಾಧ್ಯತೆ. ಒಂದ್ ಕಡೆ ಸರ್ಜರಿ ಆಗ್ಲಿಲ್ಲ, ರೆಗ್ಯುಲರ್ ಬೇಲ್ಗಾಗಿ ಕಾತ್ರದಿಂದ ದರ್ಶನ್ ಕಾಯ್ತಿದ್ದಾರೆ. ಬರೀ ದರ್ಶನ್ ಮಾತ್ರ ಅಲ್ಲ, 7 ಆರೋಪಿಗಳ ಜಾಮೀನು ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ದರ್ಶನ್ ಕೇಸ್ನಲ್ಲಿ ಜಡ್ಜ್ ವಿವೇಚನೆಯೇ ಅಂತಿಮವಾಗಿರುತ್ತೆ. ಹಿರಿಯ ವಕೀಲ ಸುನಿಲ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕಾನ ಜೊತೆ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ನ್ಯಾಯಾಧೀಶರು ಆದೇಶವನ್ನ ಪ್ರಕಟ ಮಾಡಲಿದ್ದಾರೆ. ಕಾರಣ ಈಗ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡನ್ನ ಕೂಡ ಹೈಕೋರ್ಟ್ ಆಲಿಸಿದ್ದು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ. ಹಾಗಾಗಿ ಯಾವ ರೀತಿ ಆದೇಶ ಬರಬಹುದು ಅಂತ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ಸೇಫ್ ಆಗ್ಬಿಡ್ತಾರೆ. ಆದ್ರೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸಿ.ವಿ. ನಾಗೇಶ್ರವರು ತಮ್ಮ ಇಡೀ ಅನುಭವ ನೋಡಿ, ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ.ವಿ. ನಾಗೇಶ್ರವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟನ್ನು ಹಾಕಿ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಅವರ ಅನೇಕ ವಾದ ಮಂಡನೆ ನಾನು ಗಮನಿಸಿದ್ದೀನಿ. ತುಂಬ ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಕೂಡ ಸ್ಟೇಟ್ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಎಷ್ಟೋ ಸಮಯ ಏನಾಗ್ತದೆ, ಎರಡು ಕಡೆ ಕೂಡ ಸರಿಸಮವಾಗಿ ಒಂದು ಎಫರ್ಟನ್ನು ಹಾಕಿರ್ತಾರೆ. ಬಟ್ ನ್ಯಾಯಾಧೀಶರು ವಿವೇಚನೆಯನ್ನು ಬಳಸ್ತಾರೆ. ನಾನು ಕೊಡುವಂಥ ಬೇಲು ಸಮಾಜದ ಮೇಲೆ ಆಗುವಂಥ ಪರಿಣಾಮ ಮತ್ತು ಬೇರೆ ಬೇರೆ ಪ್ರಕರಣಗಳಿಗೆ ಆಗುವಂಥ ಪರಿಣಾಮ ಮತ್ತು ಕೊಟ್ಟರೆ ಈ ಕೇಸ್ ಮೇಲೆ ಆಗುವಂಥ ಪರಿಣಾಮ, ಸಾಕ್ಷಿಗಳ ನಾಶ ಅಥವಾ ಪ್ರಭಾವಿಯಾಗಿರುವಂಥವನು ಮತ್ತು ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಎಲ್ಲರೂ ಬಂದು ದರ್ಶನ್ ಕೇಸಲ್ಲಿ ಬೇಲ್ ಕೊಟ್ಟಿದ್ದಾರೆ, ನನ್ನ ಕೊಡಿ ಅಂತ ಕೇಳಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ತಮ್ಮ ವಿವೇಚನೆಯನ್ನು ಬಳಸ್ತಾರೆ. ನಿಜವಾಗ್ಲೂ ಇದು ಬೇಲ್ ಕೊಡೋಕ್ಕೆ ಅರ್ಹವಾದಂಥ ಪ್ರಕರಣನ ನೋಡಿ, ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ.ವಿ. ನಾಗೇಶ್ರವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟನ್ನು ಹಾಕಿ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಅವರ ಅನೇಕ ವಾದ ಮಂಡನೆ ನಾನು ಗಮನಿಸಿದ್ದೀನಿ. ತುಂಬ ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಕೂಡ ಸ್ಟೇಟ್ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಎಷ್ಟೋ ಸಮಯ ಏನಾಗ್ತದೆ, ಎರಡು ಕಡೆ ಕೂಡ ಸರಿಸಮವಾಗಿ ಒಂದು ಎಫರ್ಟನ್ನು ಹಾಕಿರ್ತಾರೆ. ಬಟ್ ನ್ಯಾಯಾಧೀಶರು ವಿವೇಚನೆಯನ್ನು ಬಳಸ್ತಾರೆ. ನಾನು ಕೊಡುವಂಥ ಬೇಲು ಸಮಾಜದ ಮೇಲೆ ಆಗುವಂಥ ಪರಿಣಾಮ ಮತ್ತು ಬೇರೆ ಬೇರೆ ಪ್ರಕರಣಗಳಿಗೆ ಆಗುವಂಥ ಪರಿಣಾಮ ಮತ್ತು ಕೊಟ್ಟರೆ ಈ ಕೇಸ್ ಮೇಲೆ ಆಗುವಂಥ ಪರಿಣಾಮ, ಸಾಕ್ಷಿಗಳ ನಾಶ
ಅಥವಾ ಪ್ರಭಾವಿಯಾಗಿರುವಂಥವನು ಮತ್ತು ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಎಲ್ಲರೂ ಬಂದು ದರ್ಶನ್ ಕೇಸಲ್ಲಿ ಬೇಲ್ ಕೊಟ್ಟಿದ್ದಾರೆ ನನ್ ಕೊಡಿ ಅಂತ ಕೇಳಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ತಮ್ಮ ವಿವೇಚನೆಯನ್ನು ಬಳಸ್ತಾರೆ. ನಿಜವಾಗ್ಲೂ ಇದು ಬೇಲ್ ಕೊಡಲಿಕ್ಕೆ ಅರ್ಹವಾದಂಥ ಪ್ರಕರಣನ ನೋಡಿ. ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟ್ ಅನ್ನು ಹಾಕಿ ಇವತ್ತು ದರ್ಶನ್ಗೆ ಬಹಳ ಇಂಪಾರ್ಟೆಂಟ್ ಡೇ. ಕಾರಣ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಆದೇಶ ಹೊರಬೀಳುವ ಸಾಧ್ಯತೆ. ಒಂದ್ ಕಡೆ ಸರ್ಜರಿ ಆಗ್ಲಿಲ್ಲ, ರೆಗ್ಯುಲರ್ ಬೇಲ್ಗಾಗಿ ಕಾತ್ರದಿಂದ ದರ್ಶನ್ ಕಾಯ್ತಿದ್ದಾರೆ. ಬರೀ ದರ್ಶನ್ ಮಾತ್ರ ಅಲ್ಲ, 7 ಆರೋಪಿಗಳ ಜಾಮೀನು ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ದರ್ಶನ್ ಕೇಸ್ನಲ್ಲಿ ಜಡ್ಜ್ ವಿವೇಚನೆಯೇ ಅಂತಿಮವಾಗಿರುತ್ತೆ. ಹಿರಿಯ ವಕೀಲ ಸುನಿಲ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕಾನ ಜೊತೆ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ನ್ಯಾಯಾಧೀಶರು ಆದೇಶವನ್ನ ಪ್ರಕಟ ಮಾಡಲಿದ್ದಾರೆ. ಕಾರಣ ಈಗ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡನ್ನ ಕೂಡ ಹೈಕೋರ್ಟ್ ಆಲಿಸಿದ್ದು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ. ಹಾಗಾಗಿ ಯಾವ ರೀತಿ ಆದೇಶ ಬರಬಹುದು ಅಂತ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ಸೇಫ್ ಆಗ್ಬಿಡ್ತಾರೆ. ಆದ್ರೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವ ನೋಡಿ. ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟ್ ಅನ್ನು ಹಾಕಿ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ದಾರೆ. ಅವರ ಅನೇಕ ವಾದ ಮಂಡನೆ ನಾನು ಗಮನಿಸಿದ್ದೀನಿ. ತುಂಬಾ ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಕೂಡ ಸ್ಟೇಟ್ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಎಷ್ಟೋ ಸಮಯ ಏನಾಗ್ತದೆ, ಎರಡು ಕಡೆ ಕೂಡ ಸರಿಸಮವಾಗಿ ಒಂದು ಎಫರ್ಟ್ ಅನ್ನು ಹಾಕಿರ್ತಾರೆ. ಬಟ್ ನ್ಯಾಯಾಧೀಶರು ವಿವೇಚನೆಯನ್ನು ಬಳಸ್ತಾರೆ. ನಾನು ಕೊಡುವಂಥ ಬೇಲು ಸಮಾಜದ ಮೇಲೆ ಆಗುವಂಥ ಪರಿಣಾಮ ಮತ್ತು ಬೇರೆ ಬೇರೆ ಪ್ರಕರಣಗಳಿಗೆ ಆಗುವಂಥ ಪರಿಣಾಮ ಮತ್ತು ಕೊಟ್ಟರೆ ಈ ಕೇಸ್ ಮೇಲೆ ಆಗುವಂಥ ಪರಿಣಾಮ, ಸಾಕ್ಷಿಗಳ ನಾಶ ಅಥವಾ ಪ್ರಭಾವಿಯಾಗಿರುವಂಥವನು ಮತ್ತು ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಎಲ್ಲರೂ ಬಂದು ದರ್ಶನ್ ಕೇಸಲ್ಲಿ ಬೇಲ್ ಕೊಟ್ಟಿದ್ದಾರೆ ನನ್ ಕೊಡಿ ಅಂತ ಕೇಳಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ತಮ್ಮ ವಿವೇಚನೆಯನ್ನು ಬಳಸ್ತಾರೆ. ನಿಜವಾಗ್ಲೂ ಇದು ಬೇಲ್ ಕೊಡಲಿಕ್ಕೆ ಅರ್ಹವಾದಂಥ ಪ್ರಕರಣನ ನೋಡಿ. ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟ್ ಅನ್ನು ಹಾಕಿ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ದಾರೆ. ಅವರ ಅನೇಕ ವಾದ ಮಂಡನೆ ನಾನು ಗಮನಿಸಿದ್ದೀನಿ. ತುಂಬಾ ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಕೂಡ ಸ್ಟೇಟ್ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಎಷ್ಟೋ ಸಮಯ ಏನಾಗ್ತದೆ, ಎರಡು ಕಡೆ ಕೂಡ ಸರಿಸಮವಾಗಿ ಒಂದು ಎಫರ್ಟ್ ಅನ್ನು ಹಾಕಿರ್ತಾರೆ. ಬಟ್ ನ್ಯಾಯಾಧೀಶರು ವಿವೇಚನೆಯನ್ನು ಬಳಸ್ತಾರೆ. ನಾನು ಕೊಡುವಂಥ ಬೇಲು ಸಮಾಜದ ಮೇಲೆ ಆಗುವಂಥ ಪರಿಣಾಮ ಮತ್ತು ಬೇರೆ ಬೇರೆ ಪ್ರಕರಣಗಳಿಗೆ ಆಗುವಂಥ ಪರಿಣಾಮ ಮತ್ತು ಕೊಟ್ಟರೆ ಈ ಕೇಸ್ ಮೇಲೆ ಆಗುವಂಥ ಪರಿಣಾಮ, ಸಾಕ್ಷಿಗಳ ನಾಶ ಅಥವಾ ಪ್ರಭಾವಿಯಾಗಿರುವಂಥವನು ಮತ್ತು ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಎಲ್ಲರೂ ಬಂದು ದರ್ಶನ್ ಕೇಸಲ್ಲಿ ಬೇಲ್ ಕೊಟ್ಟಿದ್ದಾರೆ ನನ್ ಕೊಡಿ ಅಂತ ಕೇಳಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ತಮ್ಮ ವಿವೇಚನೆಯನ್ನು ಬಳಸ್ತಾರೆ. ನಿಜವಾಗ್ಲೂ ಇದು ಬೇಲ್ ಕೊಡಲಿಕ್ಕೆ ಅರ್ಹವಾದಂಥ ಪ್ರಕರಣನ ನೋಡಿ. ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟ್ ಅನ್ನು ಹಾಕಿ ಇವತ್ತು ದರ್ಶನ್ಗೆ ಬಹಳ ಇಂಪಾರ್ಟೆಂಟ್ ಡೇ. ಕಾರಣ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಆದೇಶ ಹೊರಬೀಳುವ ಸಾಧ್ಯತೆ. ಒಂದ್ ಕಡೆ ಸರ್ಜರಿ ಆಗ್ಲಿಲ್ಲ, ರೆಗ್ಯುಲರ್ ಬೇಲ್ಗಾಗಿ ಕಾತ್ರದಿಂದ ದರ್ಶನ್ ಕಾಯ್ತಿದ್ದಾರೆ. ಬರೀ ದರ್ಶನ್ ಮಾತ್ರ ಅಲ್ಲ, 7 ಆರೋಪಿಗಳ ಜಾಮೀನು ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ದರ್ಶನ್ ಕೇಸ್ನಲ್ಲಿ ಜಡ್ಜ್ ವಿವೇಚನೆಯೇ ಅಂತಿಮವಾಗಿರುತ್ತೆ. ಹಿರಿಯ ವಕೀಲ ಸುನಿಲ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕಾನ ಜೊತೆ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ನ್ಯಾಯಾಧೀಶರು ಆದೇಶವನ್ನ ಪ್ರಕಟ ಮಾಡಲಿದ್ದಾರೆ. ಕಾರಣ ಈಗ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡನ್ನ ಕೂಡ ಹೈಕೋರ್ಟ್ ಆಲಿಸಿದ್ದು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ. ಹಾಗಾಗಿ ಯಾವ ರೀತಿ ಆದೇಶ ಬರಬಹುದು ಅಂತ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ಸೇಫ್ ಆಗ್ಬಿಡ್ತಾರೆ. ಆದ್ರೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವ ನೋಡಿ. ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟ್ ಅನ್ನು ಹಾಕಿ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ದಾರೆ. ಅವರ ಅನೇಕ ವಾದ ಮಂಡನೆ ನಾನು ಗಮನಿಸಿದ್ದೀನಿ. ತುಂಬಾ ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಕೂಡ ಸ್ಟೇಟ್ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಎಷ್ಟೋ ಸಮಯ ಏನಾಗ್ತದೆ, ಎರಡು ಕಡೆ ಕೂಡ ಸರಿಸಮವಾಗಿ ಒಂದು ಎಫರ್ಟ್ ಅನ್ನು ಹಾಕಿರ್ತಾರೆ. ಬಟ್ ನ್ಯಾಯಾಧೀಶರು ವಿವೇಚನೆಯನ್ನು ಬಳಸ್ತಾರೆ. ನಾನು ಕೊಡುವಂಥ ಬೇಲು ಸಮಾಜದ ಮೇಲೆ ಆಗುವಂಥ ಪರಿಣಾಮ ಮತ್ತು ಬೇರೆ ಬೇರೆ ಪ್ರಕರಣಗಳಿಗೆ ಆಗುವಂಥ ಪರಿಣಾಮ ಮತ್ತು ಕೊಟ್ಟರೆ ಈ ಕೇಸ್ ಮೇಲೆ ಆಗುವಂಥ ಪರಿಣಾಮ, ಸಾಕ್ಷಿಗಳ ನಾಶ ಅಥವಾ ಪ್ರಭಾವಿಯಾಗಿರುವಂಥವನು ಮತ್ತು ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಎಲ್ಲರೂ ಬಂದು ದರ್ಶನ್ ಕೇಸಲ್ಲಿ ಬೇಲ್ ಕೊಟ್ಟಿದ್ದಾರೆ ನನ್ ಕೊಡಿ ಅಂತ ಕೇಳಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ತಮ್ಮ ವಿವೇಚನೆಯನ್ನು ಬಳಸ್ತಾರೆ. ನಿಜವಾಗ್ಲೂ ಇದು ಬೇಲ್ ಕೊಡಲಿಕ್ಕೆ ಅರ್ಹವಾದಂಥ ಪ್ರಕರಣನ ನೋಡಿ. ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟ್ ಅನ್ನು ಹಾಕಿ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ದಾರೆ.
ಅವರ ಅನೇಕ ವಾದ ಮಂಡನೆ ನಾನು ಗಮನಿಸಿದ್ದೀನಿ. ತುಂಬ ಅದ್ಭುತವಾಗಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಕೂಡ ಸ್ಟೇಟ್ ಪರವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಎಷ್ಟೋ ಸಮಯ ಏನಾಗ್ತದೆ, ಎರಡು ಕಡೆ ಕೂಡ ಸರಿಸಮವಾಗಿ ಒಂದು ಎಫರ್ಟನ್ನು ಹಾಕಿರ್ತಾರೆ. ಬಟ್ ನ್ಯಾಯಾಧೀಶರು ವಿವೇಚನೆಯನ್ನು ಬಳಸ್ತಾರೆ. ನಾನು ಕೊಡುವಂಥ ಬೇಲು ಸಮಾಜದ ಮೇಲೆ ಆಗುವಂಥ ಪರಿಣಾಮ ಮತ್ತು ಬೇರೆ ಬೇರೆ ಪ್ರಕರಣಗಳಿಗೆ ಆಗುವಂಥ ಪರಿಣಾಮ ಮತ್ತು ಕೊಟ್ಟರೆ ಈ ಕೇಸ್ ಮೇಲೆ ಆಗುವಂಥ ಪರಿಣಾಮ, ಸಾಕ್ಷಿಗಳ ನಾಶ ಅಥವಾ ಪ್ರಭಾವಿಯಾಗಿರುವಂಥವನು ಮತ್ತು ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಎಲ್ಲರೂ ಬಂದು ದರ್ಶನ್ ಕೇಸಲ್ಲಿ ಬೇಲ್ ಕೊಟ್ಟಿದ್ದಾರೆ, ನನ್ನ ಕೊಡಿ ಅಂತ ಕೇಳಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಅನಲೈಸ್ ಮಾಡಿ ತಮ್ಮ ವಿವೇಚನೆಯನ್ನು ಬಳಸ್ತಾರೆ. ನಿಜವಾಗ್ಲೂ ಇದು ಬೇಲ್ ಕೊಡೋಕ್ಕೆ ಅರ್ಹವಾದಂಥ ಪ್ರಕರಣನ ನೋಡಿ. ಎರಡು ಕಡೆ ಕೂಡ ಪ್ರಬಲವಾದಂಥ ವಾದ ಮಂಡನೆ ಆಗಿದೆ. ಸಿ ವಿ ನಾಗೇಶ್ ಅವರು ತಮ್ಮ ಇಡೀ ಅನುಭವವನ್ನು ಸುರಿದು ಬಹಳಷ್ಟು ಎಫರ್ಟನ್ನು